ಹಾಯ್ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ಎಪಿಸೋಡಲ್ಲಿ ಏನಾಯಿತು ಅಂತ ನೋಡೋಣ. ಸ್ಟಾರ್ಟಿಂಗಲ್ಲಿ ಶ್ರವಣ್ಣು ಭೂಮಿನ ಕೋರ್ಟ್ ಕಟ್ಕಟೆಯಲ್ಲಿ ನಿಲ್ಲಿಸ್ಬಿಟ್ಟು ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಕೇಸಿನ ಅಯ್ಯೋ ಮಿಸ್ಟರ್ ಅಜಿತ್ ನಾರಾಯಣ ಮದುವೆ ಆದ್ರೆ ನಿಮ್ಮ ತಾಯಿನ ಈ ಕೇಸಿಂದ ಸುಲಭ ಬಿಡಿಸ್ಕೋಬಹುದು ಅನ್ನೋ ದುರಾಲೋಚನೆಯಿಂದ ಆದ ಮದುವೆ. 25 ಲಕ್ಷ ಬದಲಾಗಿ ನೀನು ನನಗೊಂದು ಸಹಾಯ ಮಾಡಬೇಕು. ನೀನು ನನ್ನ ಮದುವೆ ಆಗಬೇಕು. ಕಾಂಟ್ರಾಕ್ಟ್ ಮ್ಯಾರೇಜ್ ಒಪ್ಪಂದದ ಮಾತು. ಈ ಅಗ್ರಿಮೆಂಟ್ ಅಲ್ಲಿ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸು ರಿಜಿಸ್ಟರ್ ಆಗಿದೆ. ನೀನು ಅದನ್ನ ಒಂದ್ಸಲಿ ಓದಿ ಸೈನ್ ಹಾಕಿ. ನಿಮ್ ಜೊತೆ ಕಾಂಟ್ರಾಕ್ಟ್ ಮದುವೆ ಆಗೋದಕ್ಕೆ ನಂಗೆ ಒಪ್ಪಿಗೆ ಇದೆ. ಯುವರ್ ಆನರ್, ಫಸ್ಟ್ ಟೈಮ್ ವೀರಣ್ಣ ಅವ್ರ ಕೊಲೆ ಆಗಿದ್ದ ದಿನ ಅದೇನೇನು ನಡೀತು ಅಂತ ಕೋರ್ಟ್ಗೆ ಎಲ್ಲ ವಿವರವಾಗಿ ಹೇಳಿ. ಸಾಹೇಬ್ರು ಫೋನ್ ಮಾಡಿ ಸ್ಟೇಷನ್ಗೆ ಅರ್ಜೆಂಟಾಗಿ ಬಾ ಅಂತ ಕರೆದ್ರು. ನಾನು ಸ್ಟೇಷನ್ಗೆ ಹೋದೆ. ಆಗ ಪಕ್ಕದ ಮನೆಯವ್ರು ಫೋನ್ ಮಾಡಿದ್ರು, ನಮ್ಮ ಮನೇಲಿ ಏನೋ ಗಲಾಟೆ ನಡೀತಾ ಇದೆ, ಬೇಗ ಹೊರಡ್ಬೇಕು ಅಂತ ಹೇಳಿದ್ರು. ಎಲ್ರು ಹೋದ್ವಿ. ಎಲ್ಲಿದ್ದೀವಿ ನೀನು? ನಾನು ಸ್ಟೇಷನ್ ಅಲ್ಲಿ ಇದ್ದೀನಿ. ಏನ್ ವಿಷಯ? ನಿಮ್ಮ ಮನೇಲಿ ಮತ್ತೆ ಗಲಾಟೆ ನಡೀತಾ ಇದೆ. ನೀವಿನ್ ಹೋಗ್ಬೋದು. ನನ್ನ ಮುಂದಿನ ಸಾಕ್ಷಿ ಲಕ್ಷ್ಮಿ ಅವರು. ಮುಂದಿನ ತಿಂಗಳು 12ಕ್ಕೆ. ಒಂದು ನಿಮಿಷ. ಭಾಗ್ಯಮ್ನವರ, ಮೊದಲನೇದಾಗಿ ನಮ್ಮ ಕಡೆಯಿಂದ ಆಗಿರೋ ತಪ್ಪಿಗೆ ನಾವು ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀವಿ. ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಭೂಮಿ ಎಷ್ಟೇ ಆದ್ರೂ ನಿಮ್ಮ ಮಗಳು. ನಿಮಗೆ ತನ್ನ ಮದುವೆ ವಿಚಾರ, ನಮ್ಮ ಮದುವೆ ವಿಚಾರನ ನಿಮಗೆ ಹೇಳಬೇಕಾಗಿತ್ತು. ಆದ್ರೆ ಚಿಕ್ಕ ವಯಸ್ಸಿಂದ ಭೂಮಿ ಪ್ರತಿಯೊಂದು ಚಿಕ್ಕ ವಿಚಾರನೂ ನಿಮ್ಮ ಹತ್ರ ಹೇಳ್ಕೊತಿದ್ಲು. ಅಂಥದ್ರಲ್ಲಿ ಈ ವಿಚಾರನ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅಂದ್ರೆ ನಿಜಕ್ಕೂ ಅಲ್ಲಿ ಒಂದು ಬಲವಾದ ಕಾರಣ ಇದೆ ಅಂತ ಅರ್ಥ. ಭಾಗ್ಯಮ್ಮನವ್ರೆ, ಭೂಮಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಕೊಡಿ ಪ್ಲೀಸ್. ನೀನು ಗೊತ್ತಿಲ್ಲದೆ ನಾನು ಮದ್ವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡಿದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಅದಕ್ಕೆ ನೀನು ಏನಾದ್ರೂ ಶಿಕ್ಷೆ ಕೊಡು, ಅದನ್ನ ಅನ್ಭವಿಸೋಕೆ ಸಿದ್ಧ ಆಗಿದೆ ನೋಡು. ಅದಕ್ಕಂತ ನೀನು ನನ್ ಜೊತೆ ಮಾತೆಲ್ಲ ಬಿಡ್ಬೇಡಮ್ಮ ಪ್ಲೀಸ್. ನಿನ್ನಮ್ಮಯ್ಯ ಅಂತೀನಮ್ಮ. ನಿಜಕ್ಕೂ ನನ್ನ ಮಾತು ನಿಮಗೂ ಮುಖ್ಯನಾ ಭೂಮಿ? ನಂಬಿಕೆ ಇಲ್ಲ. ನಾನು ಜೈಲಲ್ಲಿದ್ದೆ. ನನ್ನನ್ನ ನಿಮ್ ಮದುವೆ ಕರೀದೇ ಇರೋದ್ರಲ್ಲಿ ಅರ್ಥ ಇದೆ. ಆದ್ರೆ ಆ ವಿಷಯ ತಿಳ್ಕೊಳ್ಳೋ ಯೋಗ್ಯತೆನೂ ನನಗಿಲ್ವಾ? 4 ತಿಂಗಳಲ್ಲಿ ಒಂದು ದಿನಾನು ನಿನ್ನನ್ನ ನೋಡಕ್ ಬರ್ಲಿಲ್ಲ. ನಾನು ಆಗ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು. ದೊಡ್ಡ ಪೊಲೀಸ್ ಆಫೀಸರ್ ಹೆಂಡತಿ, ಅದಕ್ಕೆ ಪಾಪ ನೋಡಕ್ ಬರ್ಲಿಲ್ಲ ಅನ್ಸುತ್ತೆ. ನೋಡು, ಈಗ್ಲೂ ಅಷ್ಟೇ. ನನ್ನ ಹತ್ರ ಮಾತಾಡ್ತಿದ್ರೆ ನಿನ್ ಮರ್ಯಾದೆ ಹೋಗ್ಬೋದು. ಹೋಗು, ನೀನ್ ಚೆನ್ನಾಗಿರೋದಷ್ಟೇ ನನಗೆ ಮುಖ್ಯ. ಅಮ್ಮ ದಯವಿಟ್ಟು ಈ ರೀತಿ ಮಾತಾಡ್ಬೇಡಮ್ಮ. ನಂಗೆ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಮ್ಮ. ನನಗೂ ತಡ್ಕೊಳಕ್ ಆಗ್ತಿಲ್ಲ ಭೂಮಿ. ನಾನು ಬೆಳೆಸದ ಮಗಳಿಗೆ ನಾನು ಬೇಡವಾಗೋದ್ನಲ್ಲ ಅಂತ ನನಗೂ ತಡ್ಕೊಳಕ್ ಆಗ್ತಾ ಇಲ್ಲ. ಯಾವಾಗ ಎಷ್ಟು ಬದಲಾಗೋದೆ? ಭಾಗ್ಯಮ್ನವ್ರು, ಇಷ್ಟೊಂದು ಹಾಸ್ಯಲ್ಲಿ ಮಾತಾಡೋದಕ್ಕೆ ಹೋಗ್ಬೇಡಿ. ಭೂಮಿ ನಿಮ್ಮನ್ನ ಬಿಡಿಸ್ಬೇಕು ಅಂತಾನೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಪಡ್ತಿದ್ದಾಳೆ. ಇನ್ಫ್ಯಾಕ್ಟ್ ಭೂಮಿ ನನ್ನ ಮದುವೆ ಆಗಿದ್ದೆ ನಿಮ್ಮನ್ನ ಬಿಡಿಸೋದಕ್ಕೋಸ್ಕರ. ನನ್ನನ್ನು ಬಿಡಿಸೋದಕ್ಕೆ ಭೂಮಿ ನಿಮ್ಮನ್ನ ಮದುವೆ ಆಗಿರೋದ? ಅಮ್ಮ, ಹೌದು. ಭೂಮಿ ಒಳ್ಳೆ ಗುಣಗಳಿಗೆ ನಾನ್ ಸೋತೋದೆ. ಅವಳನ್ನ ನಾನ್ ಇಷ್ಟಪಡೋದಕ್ಕೆ ಶುರು ಆದ. ಆದ್ರೆ ಭೂಮಿಗೆ ನನ್ನ ಪ್ರೀತಿ ಬಗ್ಗೆ ಆಗಿರ್ಬೋದು ಯಾವುದೇ ತರ ಗೊತ್ತಿರ್ಲಿಲ್ಲ. ನೀವು ಜೈಲ್ಗೆ ಹೋದ್ಮೇಲೆ ಭೂಮಿ ತುಂಬಾ ಅಂದ್ರೆ ತುಂಬಾ ದುಃಖದಲ್ಲಿದ್ಲು. ನನಗಾಗಿರ್ಬೋದು ಅದನ್ನ ನೋಡೋದಕ್ಕೆ ಆಗ್ಲಿಲ್ಲ ಭಾಗ್ಯಮ್ಮನವ್ರೆ. ನನಗೆ ಭೂಮಿನ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ಭೂಮಿ ಇದಕ್ಕೆ ಮೊದಲಲ್ಲಿ ಒಪ್ಕೊಂಡಿಲ್ಲ. ಬಟ್ ನಾವು ಮದುವೆ ಆಗೋಣ, ಇದರಿಂದ
ನಿಮ್ ತಾಯಿನ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ನಾನು ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ಭೂಮಿನ ಕನ್ವಿನ್ಸ್ ಮಾಡಿದೆ. ಬಟ್ ನಮ್ಮ ಮದುವೆ ಓದನ್ನ ನಿಮ್ ಹತ್ರ ಹೇಳ್ಬೇಕಾಗಿತ್ತು. ಬಟ್ ಹೊರಗಡೆ ಸಿಚುಯೇಷನ್ ನಮ್ ಪರ ಯಾವುದೇ ಕಾರಣಕ್ಕೂ ಇರ್ಲಿಲ್ಲ. ನಮ್ ಕಷ್ಟಗಳು ನಮ್ಗಿತ್ತು. ಹಾಗಂತ ನಿಮಗ್ ಹೇಳ್ದೆ ಇದ್ದಿದ್ದು ತಪ್ಪಲ್ಲ ಅಂತ ಹೇಳ್ತಿಲ್ಲ. ನಾವು ನಿಜಕ್ಕೂ ನಿಮಗ್ ಹೇಳ್ದೆ ಇದ್ದಿದ್ದಕ್ಕೆ ತುಂಬಾನೇ ದುಃಖ ಅನುಭವಿಸಿದೀವಿ. ಚೆನ್ನಾಗಿರ್ಬೋದು, ನಾನು ನಿಮ್ಮ ಹತ್ರ ಹೇಳ್ಬೇಕಾಗಿತ್ತು. ಮದುವೆ ಆದ್ಮೇಲಾದ್ರೂ ನಾನು ಭೂಮಿ ಬಂದು ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ತುಂಬಾ ಸಲ ಪ್ರಯತ್ನ ಪಟ್ವಿ. ಆದ್ರೆ ಕೆಲವೊಂದು ತೊಂದರೆಗಳಿಂದ ಅದನ್ನ ಮಾಡೋದಕ್ಕಾಗ್ಲಿಲ್ಲ. ನಿಮ್ಗಿಂತ ಇಬ್ರು ವಯಸ್ಸಲ್ಲಿ ಚಿಕ್ಕವರಿದ್ದೀವಿ. ಗೊತ್ತೋ ಗೊತ್ತಿಲ್ದೇನೋ ನಮ್ ಕಡೆಯಿಂದ ಈ ತಪ್ಪಾಗ್ಬಿಟ್ಟಿದೆ. ಭೂಮಿ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೇವೆ. ದಯವಿಟ್ಟು ಭಾಗ್ಯಮ್ಮನವರ, ಪ್ಲೀಸ್ ನಮ್ಮನ್ನ ಕ್ಷಮಿಸ್ಬಿಡಿ. ಹೌದಾ ಭೂಮಿ? ಸಾಹೇಬ್ರೆ ಹೇಳ್ತಿರೋದೆಲ್ಲ ನಿಜಾನ? ಈ ಕೇಸ್ನ ನೋಡ್ಕೋತಿರೋ ಅಜಿತ್ ಸಾಹೇಬ್ರನ್ ಮದ್ವೆ ಆದ್ರೆ ನನ್ನನ್ನು ಬಿಡಿಸ್ಬೋದು ಅನ್ನೋ ಕಾರಣಕ್ಕೆ ಅವ್ರನ್ ಮದ್ವೆ ಆದ ನೀನು? ನಾನೇ ಹಾಳಾದವಳು ಅಮ್ಮ. ಭೂಮಿ, ನಮ್ಮನ್ ಬಿಡ್ಸೋದಕ್ಕೆ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ಯಲ್ಲ ಭೂಮಿ. ಅಮ್ಮ, ಹೀಗೆಲ್ಲ ಮಾತಾಡ್ಬಾರ್ದು ನೀನು. ನನ್ನ ಬೆಳೆಸೋದಕ್ಕೆ ಅದ್ ಎಷ್ಟು ಕಷ್ಟಪಟ್ಟಿರ್ಬೇಡ ಹೇಳು ನೀನು. ಅದ್ರ ಮುಂದೆ ಇದೆಲ್ಲ ಏನೂ ಇಲ್ಲ ಅಮ್ಮ, ಏನೂ ಇಲ್ಲ. ನನ್ ಮಗಳು ಸ್ಕೂಲ್ ಹೋಗ್ಬೇಕಾದ್ರೂ ನನ್ನ ಆಶೀರ್ವಾದ ತಗೊಂಡು ಹೋಗೋಳು. ಈಗ ನೀವಿಬ್ರು ಮದುವೆ ಆಗಿದ್ದೀರಾ, ಚೆನ್ನಾಗಿ ನೋಡ್ಕೊಳ್ಳಿ ಅವಳನ್ನ, ಸುಖವಾಗಿರಿ ಇಬ್ರು. ಭೂಮಿನ ನಾನು ಇಷ್ಟಪಟ್ಟು ಮದುವೆ ಆಗಿರೋದು. ಅದು ನನ್ನ ಹೆಂಡತಿ ಅಷ್ಟೇ ಅಲ್ಲ, ನನ್ನ ಗೆಳತಿ ಕೂಡ. ಭೂಮಿಗೆ ತಾಳಿ ಕಟ್ಟಿ ಇಬ್ರು ಸಪ್ತಪದಿ ತುಳಿದ್ಮೇಲೆ ಇಬ್ರು ನೋವಾಗಿರ್ಬೋದು, ನಲಿವಾಗಿರ್ಬೋದು, ಕಷ್ಟ ಆಗಿರ್ಬೋದು, ದುಃಖ ಆಗಿರ್ಬೋದು, ಕಣ್ಣೀರಾಗಿರ್ಬೋದು, ಎಲ್ಲದನ್ನು ಹಂಚ. ನೀವು ಜೈಲಲ್ಲಿರೋದು ಭೂಮಿಗಷ್ಟೇ ನೋವಲ್ಲ. ನಿಮ್ಮನ್ನ ಬಿಡಿಸ್ಬೇಕು ಅನ್ನೋದು ನನ್ನ ಜವಾಬ್ದಾರಿ. ಮಾಡ್ಕೋಬೇಡಿ. ಭೂಮಿ ಈಗ ನನ್ನ ಜವಾಬ್ದಾರಿ. ಯಾವುದೇ ತರ ತೊಂದರೆ ಆಗ್ತಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ಈ ತರ ಕೋರ್ಟಲ್ಲಿ ಗೊತ್ತಾಯ್ತು ಅನ್ನೋ ನೋವಿದ್ರೆ ಇಂಥ ಒಳ್ಳೆ ಪೊಲೀಸ್ ಆಫೀಸರ್ನ ಮದ್ವೆ ಆಗಿದ್ಯಲ್ಲ ಅನ್ನೋ ಖುಷಿ ಅಂತೂ ಇದೆಯಮ್ಮ. ಬರೀ ಪೊಲೀಸ್ ಆಫೀಸರ್ ಅಲ್ಲಮ್ಮ, ಮನುಷ್ಯತ್ವ ಇರೋ, ನಿನ್ನನ್ನ ಪ್ರೀತಿಸೋ ಒಳ್ಳೆ ಪೊಲೀಸ್ ಆಫೀಸರ್. ಬ್ರೋ ತುಂಬಾ ಚೆನ್ನಾಗಿರ್ಬೇಕು. ನೋಡು, ನಾನ್ ಬಿಡುಗಡೆ ಆಗಿ ಬಂದ್ಮೇಲೆ ನಿಮ್ಮಿಬ್ರು ಮದ್ವೆನ ನಾನು ಮತ್ತೆ ಚೆನ್ನಾಗಿ ಮಾಡಿಸ್ತೀನಿ. ಅದು ನಾನು ಹೇಳಿದ್ನಲ್ಲ, ಆ ಹಳೆ ಟ್ರಂಕು. ಅಮ್ಮ ಸಾಹೇಬ್ರೆ, ಅಮ್ಮನ ಹತ್ರ ಒಂದ್ 2 ನಿಮಿಷ ನಾನು ಮಾತಾಡ್ಬೋದಾ? ಈಗಲೇ ಲೇಟ್ ಆಗಿರ, ಆದಷ್ಟು ಬೇಗ ಮಾತು ಮುಗಿಸು. ನಿಶ್ಚಿತಾರ್ಥ ನಮ್ಮ ಮಂಜು ಜೊತೆ ಫಿಕ್ಸ್ ಆಗಿತ್ತು. ಅದನ್ನ ತಪ್ಪಿಸ್ಬೇಕು ಅಂತ ಅಜಿತ್ ಮತ್ತೆ ಭೂಮಿ ಇದ್ದಕ್ಕಿದ್ದ ಹಾಗೆ ಮದುವೆ ಮಾಡ್ಕೊಂಡು ಮನೆಗೆ ಎಂಟ್ರಿ ಕೊಟ್ರು. ಅದನ್ನು ಓಕೆ ಅತ್ತೆ. ಆದ್ರೆ ಇವರಿಬ್ರು ಮದ್ವೆ ಆಗಿರೋ ವಿಷಯನ ಇಲ್ಲಿವರೆಗೂ ಭೂಮಿ ಅಮ್ಮನ್ ಹೇಳಿ ಮುಚ್ಚಿಟ್ಟಿದಾರಲ್ಲ, ಯಾಕಿರ್ಬೋದು? ಆಗ್ತಿಲ್ಲ ದೇವಿಯಾನಿ, ಇವರಿಬ್ರು ಮದ್ವೆ ಆಗಿರೋ ವಿಚಾರನ ಯಾಕೆ ಮುಚ್ಚಿಡ್ಬೇಕಿತ್ತು? ಅಲ್ಲ ಅಮ್ಮ, ನಮ್ಮ ಅಜಿತ್ ಒಳ್ಳೆ ಹುಡುಗ, ಅದ್ರಲ್ಲೂ ಚೆನ್ನಾಗಿ ದುಡ್ಡಿರೋನು. ಅದು ಅಲ್ಲದೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಅವ್ರ ಅಮ್ಮನ ಕೇಸ್ನ ಹ್ಯಾಂಡಲ್ ಮಾಡ್ತಿರೋ ಆಫೀಸರು. ಇದೆಲ್ಲ ಅವ್ರ ಅಮ್ಮಂಗ್ ಗೊತ್ತಾದ್ರೆ ಅವ್ರಿಗೆ ಇನ್ನೂ ಧೈರ್ಯ ಬರುತ್ತಲ್ವಾ, ಅಲ್ವಾ? ಈ ಭೂಮಿ ಯಾಕೆ ಮದ್ವೆ ವಿಷಯನ ಅವ್ರ ತಾಯಿಂದ ಮುಚ್ಚಿಟ್ಟಿದ್ದಾಳೆ? ನಂಗೆ ಯಾಕೋ ಇವರಿಬ್ಬರದು ಅದ್ ಸಿನಿಮಾ ಇದೆಯಲ್ಲ ರೆಡಿಮೇಡ್ ಗಂಡ ಅಂತ, ಅದೇ ತರ ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ಸುತ್ತೆ. ಕಾಂಟ್ರಾಕ್ಟ್ ಮದ್ವೆನಾ? ಅಮ್ಮ ಏನ್ ಹೀಗ್ ಮಾತಾಡ್ತಿದ್ಯಾ? ಇದನ್ ಸಿನಿಮಾ ಕೆಟ್ಟ ಹೋಯ್ತಾ ಆ ರೀತಿಯೆಲ್ಲ ಮಾಡೋದಿಕ್ಕೆ? ಅದನ್ನ ಅಜಿತ್ ಹತ್ರ ಹಾಗೂ ನಿನ್ನ ಮುದ್ದಿನ ಸೊಸೆ ಹತ್ರ ಕೇಳ್ಕೋಬೇಕು. ನಮ್ಮ ಅಜಿತ್ಗೆ ಅಂಜನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಆದ್ರೆ ನಾವೆಲ್ರೂ ಬಲವಂತ ಮಾಡಿ ಅಂಜುನೇ ಮದ್ವೆ ಮಾಡ್ಕೊ ಅಂತ ಅವನ್ಗೆ ಫೋರ್ಸ್ ಮಾಡ್ತಿದ್ವಿ. ಈ ಕಾರಣಕ್ಕೇನಾದ್ರೂ ಅವನು ಭೂಮಿ ಸಹಾಯ ತಗೊಂಡಿರ್ಬೋದಾ? ಇರ್ಬೋದು. ನೀನ್ ನನ್ ಹೆಂಡತಿ ತರ ಆಕ್ಟ್ ಮಾಡು, ನಾನು ನಿನ್ ತಾಯಿನ ಈ ಕೇಸಿಂದ ಬಿಡುಗಡೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಡೀಲ್ ಆಗಿರ್ಬೋದಲ್ಲ? ಅಜಿತ್ ಅಂತವನಲ್ಲ. ಅಂಡ್ ಮೋರ್ ಓವರ್
ಯಾವ ಹೆಂಡತನ ಇಂಥ ಮದ್ವೆಗೆ ಒಪ್ಕೊಳ್ತಾಳೆ? ಅದ್ರಲ್ಲೂ ಭೂಮಿ ಅಂತ ಹುಡುಗಿ, ಚಾನ್ಸೇ ಇಲ್ಲ. ಪೂರ್ತಿ ಗೊತ್ತಿಲ್ಲದೆ ಇದ್ರು ಇಷ್ಟಂತೂ ನಾ ಹೇಳ್ಬಲ್ಲೆ. ಹೌದು ಮಾವ, ಅಜಿತ್ ಬ್ರೋಗೆ ಮದ್ವೆ ಕುಟುಂಬ ಅಂದ್ರೆ ಅವನದೇ ಆದ ಒಂದು ನಂಬಿಕೆ ಗೌರವ ಎರಡೂ ಇದೆ. ಅದಲ್ಲದೆ ಅವನೊಬ್ಬ ಪೊಲೀಸ್ ಆಫೀಸರ್ ಆಗಿ ಯಾವತ್ತಿದ್ರು ನ್ಯಾಯದ ಪರಾನೆ. ನ್ಯಾಯ ಭಾಗ್ಯಮನ್ ಪರ ಇದ್ರೆ ಭೂಮಿ ಈ ರೀತಿ ಅಜಿತ್ನ ಮದ್ವೆ ಆಗೋ ಅವಶ್ಯಕತೆನೇ ಇಲ್ಲ. ಅವಳ ಮದ್ವೆ ವಿಷಯನ ತಾಯಿಯಿಂದ ಮುಚ್ಚಿಟ್ಟಿದ್ದಾಳೆ ಅಂದ್ರೆ ಅದಕ್ಕೇನೋ ಬಲವಾದ ಕಾರಣ ಇದೆ ಅಂತ ಅಂತೂ ಗೊತ್ತಾಗುತ್ತೆ. ಏನು ಅಂತ ಇವತ್ತಿಲ್ಲೇ ತೀರ್ಮಾನ ಆಗ್ಬೇಕು. ಹೌದು, ತಿಳ್ಕೊಳ್ಳೇಬೇಕು. ಇವತ್ ಏನಾದ್ರು ಒಂದು ಡಿಸೈಡ್ ಆಗಿ ಅವಳನ್ನ ಮನೆಗ್ ಬರ್ಬೇಕು ಬರ್ಬಾರ್ದು ಅಂತ ತಿಳ್ಕೊಳ್ಳೇಬೇಕು. ನಿನ್ ಹೆತ್ತವ್ರನ್ನ ಹುಡ್ಕೋ ಪ್ರಯತ್ನ ಎಲ್ಲಿವರೆಗೂ ಬಂತಮ್ಮ? ಯಾರವ್ರು? ಯಾಕೆ ನಿಮ್ಮ ಅಪ್ಪನ ಕೈಯಲ್ಲಿ ಒಪ್ಸೋದ್ರು? ಏನಾರು ಗೊತ್ತಾಯ್ತಾ? ಅಮ್ಮ, ನೀನ್ ಹೇಳ್ತಾ ಇದ್ದೆ ನೆನ್ಪಿದ್ಯಾ? ಒಂದ್ ಟ್ರಂಕ್ ಅಲ್ಲಿ ನೀನ್ ಚಿಕ್ಕ ವಯಸ್ಸಲ್ಲಿ ಉಪಯೋಗಿಸ್ತಾ ಇದ್ದಿದ್ ವಸ್ತುಗಳನ್ನೆಲ್ಲ ಎತ್ತಿಟ್ಟಿದ್ದೆ ಅಂತ. ಅದನ್ನ ನಾನು ಓಪನ್ ಮಾಡಿ ನೋಡೇ ಇಲ್ಲ ಅಮ್ಮ. ಯಾಕೆ ಅಮ್ಮ, ಈಗ ನನ್ ತಲೆಯಲ್ಲಿರೋದು ನಿನ್ನ ಈ ಕೇಸಿಂದ ನಿರಪರಾಧಿ ಅಂತ ಪ್ರೂವ್ ಮಾಡಿ ಬಿಡ್ಗಡೆ ಮಾಡ್ಸೋದ್ ಅಷ್ಟೇ ಅಮ್ಮ. ಹಾಗಂತ ನೀನ್ ಹೆತ್ತವ್ರು ಬೇರೆ ಇದಾರೆ ಅಂತ ಗೊತ್ತಿದ್ರು ಅವ್ರನ್ನ ಹುಡುಕ್ದೆ ಇದ್ಬಿಡ್ತೀಯಾ? ಅಮ್ಮ, ಸದ್ಯಕ್ಕೆ ಅವ್ರನ್ನ ಹುಡ್ಕೋ ಪ್ರಯತ್ನ ಬೇಡ ಅಂತ ಅನ್ಕೊಂಡಿದೀನಿ. ನೋಡು, ನನ್ನ ಹೆತ್ತವ್ರು ಬೇರೆ ಯಾರೋ ಆಗಿರ್ಬೋದು, ಆದ್ರೆ ನನ್ನ ಇಷ್ಟು ಚೆನ್ನಾಗಿ ಸಾಕಿ ಸಲುವ್ದವ್ರು ನೀನು ಮತ್ತೆ ಅಪ್ಪ. ಅಪ್ಪನಂತೂ ಕಳ್ಕೊಂಡು ಹೇಗೋ ಸಹಿಸ್ಕೊಂಡ್ ಬದುಕ್ತಿದೀನಿ. ಆದ್ರೆ ನಿನ್ನ ಈ ರೀತಿ ನೋಡೋದಕ್ ಆಗಲ್ಲ ಅಮ್ಮ. ನಿಮ್ಮನ್ನ ಈ ಕೊಲೆ ಆರೋಪದಿಂದ ಬಿಡುಗಡೆ ಮಾಡಿಸ್ಬೇಕು. ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಬೇಕು. ನಾನ್ ಕಳ್ಕೊಂಡಿರೋ ಈ ನಿಮ್ ಮನ್ಸಿಗೆ ನಗುನ ತುಂಬೇಕು. ನಿಮ್ಮನ್ನ ಖುಷಿಯಾಗಿಟ್ಟಿರ್ಬೇಕು. ನಿನ್ನ ಮುಖದಲ್ಲಿ ಖುಷಿ ನೋಡಾದ್ಮೇಲೆನೆ ನನ್ನ ಹೆತ್ತವ್ರನ್ನ ತುಂಬಾ ಮನ್ಸಿಂದ ನಾನು ನೋಡ್ಕೋಕ್ ಸಾಧ್ಯ. ಎಂತ ಒಳ್ಳೆ ಮಗಳಮ್ಮ ನೀನು. ಈಗಿನ ಕಾಲದಲ್ಲಿ ಹೆತ್ತ ಮಗಳೇ ನಮ್ ಕಷ್ಟಕ್ಕಾಗಲ್ಲ ಅಂತಾರೆ. ನನ್ ಕಂದ ಬಂಗಾರ ಅಂತ 9 ತಿಂಗಳು ಒಡ್ಲಲ್ಲಿ ಇಟ್ಕೊಂಡು ಉಸಿರು ಕೊಟ್ಟೋಳ್ನ ಮರಿತಾರ ಕಂದ. ಹುಡ್ಕೊ, ಅವ್ರಿಗೆ ಯಾವ ಪರಿಸ್ಥಿತಿಲಿದಾರೋ ಅವರು ನಿನ್ನೆ ಹುಡುಕ್ತಿರ್ತಾರೇನೋ. ಅವ್ರಿಗೂ ನಿನ್ನ ಅಗತ್ಯ ಇರ್ಬೋದು ಅಲ್ವಾ? ಒಂದ್ಸಲ ಅವ್ರು ಯಾರು ಅಂತ ತಿಳ್ಕೊ, ತಪ್ಪೇನಿಲ್ಲ. ಜೈಲು ಕರ್ಕೊಂಡು ಹೋಗ್ತೀನಿ, ಅವಾಗ ಅವ್ರ ಹತ್ರ ಮಾತಾಡ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.